ಮಾಹಿತಿ ಹಕ್ಕು ಕಾಯ್ದೆಯು ಸರ್ಕಾರಿ ನೌಕರರ ರಕ್ಷಣೆ ಮತ್ತು ಭದ್ರತೆಗೆ ಇದೆ ಎಂದು ಭಾವಿಸಬೇಕೇ ಹೊರತು ಇದರಿಂದ ಸರ್ಕಾರಿ ಕೆಲಸಕ್ಕೆ ಅಡ್ಡಿ ಅಂತ ತಿಳಿದುಕೊಳ್ಳಬಾರದೆಂದು ರಾಜ್ಯ ಮಾಹಿತಿ ಆಯುಕ್ತರಾದ ಬದ್ರುದ್ದೀನ್ ಕೆ ಮತ್ತು ಡಾಕ್ಟರ್ ಹರೀಶ್ ಕುಮಾರ್ ಅವರು ಪ್ರತಿಪಾದಿಸಿದ್ದಾರೆ. ನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಶನಿವಾರ ನಡೆದ ಮಾಹಿತಿ ಹಕ್ಕು ಕಾಯ್ದೆ ಕುರಿತು ಜಾಗೃತಿ ಕಾರ್ಯಾಗಾರ ಹಾಗೂ ಸಂವಾದ ಕಾರ್ಯಕ್ರಮದಲ್ಲಿ ಸುಮಾರು 2.5 ಗಂಟೆಗಳ ಕಾಲ ಮಾಹಿತಿ ಆಯುಕ್ತರು ಅಧಿಕಾರಿಗಳಿಗೆ ಪಾಠ ಮಾಡಿದರು. ಮಾಹಿತಿ ಆಯುಕ್ತರಾದ ಬದ್ರುದ್ದೀನ್ ಕೆ ಅವರು ಮಾತನಾಡಿ, ಮಾಹಿತಿ ಹಕ್ಕು ಕಾಯ್ದೆಯು ಸರಳವಾಗಿದ್ದರೂ ಕೂಡ ಗಂಭೀರವಾಗಿದೆ. ಅದನ್ನು ಅರ್ಥ ಮಾಡಿಕೊಂಡು ಕಚೇರಿಗೆ ಸಲ್ಲಿಕೆಯಾದ ಅರ್ಜಿಗೆ ನಿಯಮಾನುಸಾರ 30 ದಿನಗಳ ಒಳಗೆ ಮಾಹಿತಿಯನ್ನು ಒದಗಿಸಬೇಕೆಂದು ಸಲಹೆ ಮಾಡಿದರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರಿ ನೌಕರರು ಉತ್ತರದಾಯಿತ್ವ ಹೊಂದಿರಬೇಕು. ಜೊತೆಗೆ ಪಾರದರ್ಶಕತೆ ಇದ್ದಲ್ಲಿ ವಿಚಲಿತರಾಗುವ ಅಗತ್ಯವಿಲ್ಲ. ಆ ದಿಸೆಯಲ್ಲಿ ಪ್ರಾಮಾಣಿಕತೆ ಇರಬೇಕು ಎಂದು ಬದ್ರುದ್ದೀನ್ ಅವರು ಒತ್ತಿ ಹೇಳಿದರು. ಎಲ್ಲರೂ ಕೂಡ ಮನುಷ್ಯರೇ ಆಗಿದ್ದು ತಪ್ಪುಗಳು ಆಗುತ್ತವೆ. ಅದೊಂದು ತಿದ್ದಿ ನಡೆಯುವುದು ಅತ್ಯಗತ್ಯ. ಅದನ್ನು ಬಿಟ್ಟು ಸುಳ್ಳು ಮಾಹಿತಿ ನೀಡಿ ಪೇಚಿಗೆ ಸಿಲುಕಬಾರದು. ಸತ್ಯದ ಮಾಹಿತಿ ನೀಡಿದ್ದಲ್ಲಿ ಕ್ಷಮೆಗೂ ಅರ್ಹರಿರುತ್ತಾರೆ ಎಂಬುದನ್ನು ಮರೆಯಬಾರದೆಂದು ಹೇಳಿದರು. ಕೆಡಿಪಿ ಸಭೆಯಲ್ಲಿ ಮಾಹಿತಿ ಹಕ್ಕು ಅರ್ಜಿಗಳ ಸಲ್ಲಿಕೆ, ವಿಲೇವಾರಿ ಮತ್ತಿತರ ಸಂಬಂಧ ಚರ್ಚಿಸಿದ್ದಲ್ಲಿ ಸಮಸ್ಯೆಯನ್ನು ಜಿಲ್ಲಾ ಮಟ್ಟದಲ್ಲಿಯೇ ಪರಿಹರಿಸಿಕೊಳ್ಳಬಹುದೆಂದು ಮಾಹಿತಿ ಆಯುಕ್ತರು ಅಭಿಪ್ರಾಯಪಟ್ಟರು. ಅವರವರ ಜಿಲ್ಲೆಯ ಅವರ ಕೆಲಂತದ ಅವರ ಸಬಾರ್ಡಿನೇಟ್ಗಳನ್ನ ನೀವು ನಿಮ್ಮಲ್ಲಿ ಎಷ್ಟು ಅರ್ಜಿಗಳು ಬಂದಿದ್ದಾವೆ, ಎಷ್ಟು ವಿಲೇವಾರಿ ಆಗಿದ್ದಾವೆ, ಏನ್ ಹಂತದಲ್ಲಿದೆ ಅಂತ. ಯಾಕಂದ್ರೆ ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ಸಮಸ್ಯೆಗಳಾದಾಗ ಓಡಿ ಬರ್ತದೆ. ಮೂರು ಸಮನ್ಸ್ಗೂ ಶೋಕಾಸ್ ನೋಟಿಸ್ಗೂ ಉತ್ತರ ಕೊಡಬೇಕು, ಮೈ ಮರೆತುಕೊಂಡು ಇದನ್ನೇ ಅಂದ್ರೆ ಈ ರಿವ್ಯೂ ಆಗದ ಕಾರಣಕ್ಕಾಗಿ ಬೇರೆ ಬೇರೆ ಜಿಲ್ಲೆಯಲ್ಲಿ ಆಗಿರುವಂತ ಉದಾಹರಣೆ, ಈ ಜಿಲ್ಲೆಯ ಪರಿಸ್ಥಿತಿ ಬರಲಿಲ್ಲ, ಅವರಿಗೆ ದಂಡ ಆಗಿದೆ, ಅವ್ರನ್ನ ಇಲಾಖಾ ವಿಚಾರಣೆಗೆ ಶಿಫಾರಸು ಮಾಡಿದ್ದೀವಿ, ಈ ಹಂತಕ್ಕೆ ನೀವು ಬರಬಾರದು ಅನ್ನೋ ಕಾರಣಕ್ಕಾಗಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೂಡ ಕಾಲ ಕಾಲಕ್ಕೆ ಇದನ್ನ ರಿವ್ಯೂ ಮಾಡಬೇಕು ಅನ್ನೋದು. ಅಂದ್ರೆ ಮೊದಲು ಅದು ಬೇಸಿಕ್. ಎರಡನೇದು, ನೀವು 4(a) and b ನ ಮಾಡಿಬಿಟ್ರೆ ಎಲ್ಲಾ ನೋಡಿ, ಸುಪ್ರೀಂ ಕೋರ್ಟ್ ಯಾವುದಕ್ಕಾದ್ರೂ ಎಕ್ಸ್ಕ್ಯೂಸ್ ಕೂಡ ಕೊಡ್ಬೋದು ಅಂತ ಹೇಳಿದೆ. ಆದ್ರೆ 4(1) ಮಾಹಿತಿ ಹಕ್ಕು ಕಾಯ್ದೆಯ 4(1)(a) and b ಇದೆಯಲ್ಲ, ಅದನ್ನ ಎಲ್ಲಾ ಸಾರ್ವಜನಿಕ ಪ್ರಾಧಿಕಾರಗಳು ಕಡ್ಡಾಯವಾಗಿ ಪ್ರಕಟಿಸಬೇಕು, ಕಡ್ಡಾಯವಾಗಿ ನಿಮ್ಮ ಗಮನಕ್ಕೆ ಬಂದ ಮೇಲೆ ನೀವು ಅದನ್ನ ನಿಮ್ಮ ಹಂತದಲ್ಲಿ ಹೇಗೆ ಇತ್ಯರ್ಥ ಮಾಡ್ಕೋಬಹುದು ಅಂತಂದ್ರೆ ಆ ಬಗ್ಗೆ ನೀವು ಸ್ಟೇಟಸ್ ರಿಪೋರ್ಟ್ ನ ಅಥವಾ ಸಮಜೈಷನ್ ಆಯೋಗ ಕೊಟ್ಟರೆ ಆಯೋಗ ಕನ್ಸಿಡರ್ ಮಾಡುತ್ತೆ. ಅಂತಿಮವಾಗಿ ಏನು ಉದ್ದೇಶ ಹೇಳಿ, ಮಾಹಿತಿ ಕೊಡಬೇಕು, ಕೇಳಿದ್ರೆ ವಿಲೇವಾರಿ ಮಾಡಬೇಕು, ಅಷ್ಟೇ ತಾನೇ. ಅದನ್ನು ಮಾಡದೆ ಕೂತ್ಕೊಂಡು ಸಮಸ್ಯೆಗೆ ಒಳಗಾಗಬೇಡಿ. ನಿಮ್ಮ ನೆಕ್ಸ್ಟ್ ಬರೋ PAಗೆ ಹ್ಯಾಂಡ್ ಓವರ್ ಮಾಡ್ಕೊಂಡು ಕೊಟ್ಟು ಹೋಗಬೇಕು, ಹೌದಲ್ಲ? ಅದನ್ನ ಮಾಡಿಲ್ಲ ಅಂದ್ರೆ ನೀವು ಪರ್ಫೆಕ್ಟ್ ಆಗಿ ಮಾಡಿ. 4(1)b ಯಲ್ಲಿ 17 ಕಾರ್ಯಸೂಚಿಗಳಿವೆ. ಏನೇನ್ ಮಾಡಬೇಕು, ನಿಮ್ಮ ಪ್ರಾಧಿಕಾರದ ಹೊಣೆಗಾರಿಕೆ ಏನು, ನಿಮ್ಮ ಪ್ರಾಧಿಕಾರದ ರಚೆ ಏನೇನು, ನಿಮ್ಮಲ್ಲಿರುವ ಅಧಿಕಾರಿಗಳು ಯಾರು, ಅವರ ಹೊಣೆಗಾರಿಕೆ ಏನು, ಏನೇನು ಕಡತಗಳಿದ್ದಾವೆ, ಇವೆಲ್ಲ ಇದೆ 17 ಕಾರ್ಯಸೂಚಿ. ಅದನ್ನ ಪ್ರಕಟಿಸ್ಬಿಟ್ರೆ ಆಕೆ ಪ್ರಶ್ನೆ ಬರುತ್ತೆ ಅಂತ ಹೇಳ್ತಾರೆ, ಹೌದಲ್ಲ? ನಾವು ಮೂಲ ಸಮಸ್ಯೆಯನ್ನು ಬದಲಿಸ್ಕೊಂಡ್ರೆ ನಿಮ್ಗೆ ಯಾವುದೇ ಟೆನ್ಷನ್ ಇಲ್ಲ. ದಯವಿಟ್ಟು 4(1)a) ಮಾಡಬೇಕು, ಗಾಬರಿ ಆಗಬಾರ್ದು, ಬಂದಾದ ಕಾಲಕ್ಕೆ ಇತ್ಯರ್ಥ ಮಾಡಬೇಕು. ನೆಕ್ಸ್ಟ್ ಬರೋ PAಗೆ ಹ್ಯಾಂಡ್ ಓವರ್ ಮಾಡ್ಕೊಂಡು ಕೊಟ್ಟು ಹೋಗಬೇಕು, ಹೌದಲ್ಲ? ಅದನ್ನ ಮಾಡಿಲ್ಲ ಅಂದ್ರೆ ನೀವು ಪರ್ಫೆಕ್ಟ್ ಆಗಿ ಮಾಡಿ. 4(1)b ಯಲ್ಲಿ 17 ಕಾರ್ಯಸೂಚಿಗಳಿವೆ. ಏನೇನ್ ಮಾಡಬೇಕು, ನಿಮ್ಮ ಪ್ರಾಧಿಕಾರದ ಹೊಣೆಗಾರಿಕೆ ಏನು, ನಿಮ್ಮ ಪ್ರಾಧಿಕಾರದ ರಚೆ ಏನೇನು, ನಿಮ್ಮಲ್ಲಿರುವ ಅಧಿಕಾರಿಗಳು ಯಾರು, ಅವರ ಹೊಣೆಗಾರಿಕೆ ಏನು, ಏನೇನು ಕಡತಗಳಿದ್ದಾವೆ, ಇವೆಲ್ಲ ಇದೆ 17 ಕಾರ್ಯಸೂಚಿ. ಅದನ್ನ ಪ್ರಕಟಿಸ್ಬಿಟ್ರೆ ಆಕೆ ಪ್ರಶ್ನೆ ಬರುತ್ತೆ ಅಂತ ಹೇಳ್ತಾರೆ, ಹೌದಲ್ಲ? ನಾವು ಮೂಲ ಸಮಸ್ಯೆಯನ್ನು ಬದಲಿಸ್ಕೊಂಡ್ರೆ ನಿಮ್ಗೆ ಯಾವುದೇ ಟೆನ್ಷನ್ ಇಲ್ಲ. ದಯವಿಟ್ಟು 4(1)a) ಮಾಡಬೇಕು, ಗಾಬರಿ ಆಗಬಾರ್ದು, ಬಂದಾದ ಕಾಲಕ್ಕೆ ಇತ್ಯರ್ಥ ಮಾಡಬೇಕು. ಉಪವಾಗಲೇ ಕಲ್ತ್ಕೊಂಡ್ ಬಂದಿರೋದು, ನೀವು ಸ್ವಲ್ಪ ಅದನ್ನ ಸೀರಿಯಸ್ ಆಗಿ ತಗೊಂಡ್ರೆ ಸುಲಭವಾಗಿ ನಿಭಾಯಿಸಬಹುದು. ಗೊತ್ತಾಯ್ತಲ್ಲ? ಏನಾದ್ರು ಅನುಮಾನಗಳಿದ್ರೆ ದಯವಿಟ್ಟು ಕೇಳಿ. ಇನ್ನೇನು ನಮ್ಮ ಉದ್ದೇಶ ಏನಂದ್ರೆ ಈ ಕಾಯ್ದೆ ಒಂದು ತುಂಬಾ ಉತ್ತಮ ಕಾಯ್ದೆ, ಇದು ಚೆನ್ನಾಗಿ ಶಾಶ್ವತವಾಗಿ ಇರಬೇಕು ಅಂದ್ರೆ ನೀವು ಅದನ್ನ ಸರಿಯಾಗಿ ನಿಭಾಯಿಸಿಕೊಂಡು ಅದನ್ನ ಕಾಲಕ್ಕೆ ಇತ್ಯರ್ಥ ಮಾಡಿಕೊಂಡಿದ್ರೆ ಕಾಯ್ದೆಯ ಗಾಂಭೀರ್ಯತೆ ಉಳಿಯುತ್ತೆ. ಆಮೇಲೆ ಅದೇ ರೀತಿ ಸಾರ್ವಜನಿಕರು ಕೂಡ ಸದುದ್ದೇಶದಿಂದ, ಸಾರ್ವಜನಿಕ ಹಿತಾಸಕ್ತಿಯಿಂದ, ಪ್ರಾಮಾಣಿಕವಾಗಿ ಉದ್ದೇಶದಿಂದ ಹಾಕುವ ಅರ್ಜಿಗಳನ್ನ ನೀವು ಪ್ರಾಮಾಣಿಕವಾಗಿ ಇತ್ಯರ್ಥ ಮಾಡಬೇಕು. ಆ ಉದ್ದೇಶ ಆ ಥರ ಇದ್ರೆ ಖಂಡಿತ ಈ ಕಾಯ್ದೆಗೆ ಬಲ ಬರುತ್ತೆ, ಈ ಕಾಯ್ದೆಯ ಘನತೆ ಗೌರವ ಉಳಿಯುತ್ತೆ.
ಮಾಹಿತಿ ಆಯುಕ್ತರಾದ ಡಾಕ್ಟರ್ ಹರೀಶ್ ಕುಮಾರ್ ಅವರು ಮಾತನಾಡಿ, ಸರ್ಕಾರಿ ನೌಕರರನ್ನ ಸಾರ್ವಜನಿಕರು ನೋಡುವ ದೃಷ್ಟಿ, ಸರ್ಕಾರಿ ನೌಕರರು ಸಮಾಜವನ್ನು ನೋಡುವ ದೃಷ್ಟಿ ಎರಡನ್ನೂ ಗಮನಿಸಬೇಕು ಎಂದರು. ಸ್ವೀಡನ್ ದೇಶದಲ್ಲಿ 1776ರಲ್ಲಿಯೇ ಮಾಹಿತಿ ಹಕ್ಕು ಕಾಯ್ದೆಯಿಂದ ಜಾರಿಗೊಳಿಸಲಾಗಿದೆ. ಕರ್ನಾಟಕ ಇಡೀ ದೇಶದಲ್ಲಿ ಮಾಹಿತಿ ಹಕ್ಕು ಕಾಯ್ದೆಯಿಂದ ಜಾರಿಗೊಳಿಸಿದ ಪ್ರಥಮ ರಾಜ್ಯವಾಗಿದೆ ಎಂದು ತಿಳಿಸಿದರು. ಜಿಲ್ಲಾಧಿಕಾರಿ ವೆಂಕಟರಾಜ ಅವರು ಮಾತನಾಡಿ, ಮಾಹಿತಿ ಹಕ್ಕು ಕಾಯ್ದೆಯು ಸರ್ಕಾರಿ ನೌಕರರಿಗೆ ಕೆಲಸ ಮಾಡಲು ಅಡ್ಡಿ ಬರುತ್ತೆ ಅಂತ ಭಾವಿಸದೆ ಪಾರದರ್ಶಕವಾಗಿ ಕರ್ತವ್ಯ ನಿರ್ವಹಿಸಲು ಸಹಕಾರಿಯಾಗಿದೆ ಎಂದು ತಿಳಿದುಕೊಳ್ಳಬೇಕೆಂದರು. ಜಿಲ್ಲಾ ಪಂಚಾಯತ್ ಸಿಇಒ ಆನಂದ್ ಪ್ರಕಾಶ್ ಮೀನಾ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್, ಹೆಚ್ಚುವರಿ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯ, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ದಿನೇಶ್ ಕುಮಾರ್, ಉಪವಿಭಾಗಾಧಿಕಾರಿ ನಿತಿನ್ ಚಕ್ಕಿ, ವಿವಿಧ ಇಲಾಖೆಯ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಈ ಸಂದರ್ಭ ಪಾಲ್ಗೊಂಡಿದ್ದರು.